ಪಡ್ಕೊಳ್ಳಿಕ್ಕೆ ಯಾಕೆ ಬರಿಬೇಕು ಹೇಳಿ? ನಮ್ಮ ರಾಜ್ಯದ ತೆರಿಗೆ ಹಣದಲ್ಲಿ ಕಟ್ಟಿದಂತಹ ಮೆಡಿಕಲ್ ಕಾಲೇಜುಗಳು, ನಮ್ಮ ರಾಜ್ಯದ ಸವಲತ್ತುಗಳನ್ನು ಪಡ್ಕೊಂಡಂತಹ ಮೆಡಿಕಲ್ ಕಾಲೇಜುಗಳು ಅಲ್ಲಿ ಸೀಟ್ ಪಡ್ಕೊಳ್ಬೇಕಾದ್ರೆ ನಮ್ಮ ಊರಿನ ಹಳ್ಳಿಯ ಬಡ ಮಕ್ಕಳು ಕೇಂದ್ರ ಸರ್ಕಾರ ತಯಾರು ಮಾಡಿದಂಥ ಡೆಲ್ಲಿಯಲ್ಲಿ ಪ್ರಿಪೇರ್ ಆದ ಕ್ವಶನ್ ಪೇಪರಿಗೆ ಯಾಕೆ ಬರೀಬೇಕು ಅನ್ನೋದು ನನ್ನ ಪ್ರಶ್ನೆ. ಯಾಕೆಂದ್ರೆ ನಾವೆಲ್ಲ ಒಂದು ಸೂಕ್ಷ್ಮವಾಗಿ ಗಮನಿಸಿದ್ರೆ ನನ್ಗೆ ಗೊತ್ತಿದೆ, ಸಿಇಟಿ ಬರುವ ಮೊದಲು ಅಲ್ಲಿ ಸ್ವಲ್ಪ ಅವ್ಯವಹಾರ ಆಗಿತ್ತು ಅನ್ನೋದನ್ನು ಹೇಳ್ತಾ ಇದೆ. ಆದರೆ 1992 ನಂತರ ಸಿಇಟಿ ಯಾವಾಗ ನಮ್ಮ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ವೀರಪ್ಪ ಮೊಯ್ಲಿಯವರು ಕರ್ನಾಟಕ ರಾಜ್ಯಕ್ಕೆ ಮಾದರಿಯಾಗಿ ತಂದರು, ಆ ನಂತರ ಅದು ಪಾರದರ್ಶಕವಾಗಿ ಒಂದು ಮೆರಿಟ್ ಮೇಲೆ ಅವರ ಶಿಕ್ಷಣ ಯೋಗ್ಯತೆ ಮೇಲೆ ಸೀಟ್ ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ. ಸಾಧಾರಣ 30 ವರ್ಷ ಆ ವ್ಯವಸ್ಥೆ ಬಹಳ ಅಚ್ಚುಕಟ್ಟಾಗಿ ಸುಂದರವಾಗಿ ಆಗ್ತಾ ಇದೆ. 2016 ನಂತರ ಯಾವ ವ್ಯವಸ್ಥೆ ಆಗ್ತಾ ಇದೆ. ಇನ್ನೊಂದು ಹೆಚ್ಚಿನವರು ಈಗ ಏನು ನಾವು ನಮ್ಮ ದೇಶಾದ್ಯಂತ ಏನು ಪ್ರತಿಭಟನೆ ಆಗ್ತಾ ಇದೆ, ಈ ಪೇಪರ್ ಲೀಕ್ ಬಗ್ಗೆನೇ ಮಾತಾಡ್ತಾರೆ. ನೀಟ್ ಪೇಪರ್ ಲೀಕ್ ಆಗಿದೆ, ಆ ಅದಕ್ಕೆ ಸಂಬಂಧಪಟ್ಟಂತ ಮಂತ್ರಿಗಳು ರಾಜೀನಾಮೆ ಕೊಡಬೇಕು, ಅಥವಾ ಪರೀಕ್ಷೆಯನ್ನು ನಡೆಸುವಂತ NTA 2019ರಲ್ಲಿ ಕೇಂದ್ರ ಸರ್ಕಾರ ಅದನ್ನು ತಂದಿದೆ. ಆ ಸಂಸ್ಥೆ 2019ರಲ್ಲಿ ಕೇಂದ್ರ ಸರ್ಕಾರ ಅದನ್ನು ತಂದು ದೇಶಾದ್ಯಂತ ನಡೆಯುವ ಬೇರೆ ಬೇರೆ ಪರೀಕ್ಷೆಗಳನ್ನು ನಡೆಸುವ ಅಧಿಕಾರವನ್ನು ಅವರಿಗೆ ಕೊಟ್ಟಿದ್ದಾರೆ. ಹಾಗೆ ನಮ್ಮ ವೀರಪ್ಪ ಮೊಯ್ಲಿಯವರು ಸಾಮಾನ್ಯ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಕೆಇಯನ್ನು ತಂದರು ಕರ್ನಾಟಕದಲ್ಲಿ. ಅದೇ ರೀತಿ ದೇಶೀಯವಾಗಿ ರಾಷ್ಟ್ರ ಮಟ್ಟದಲ್ಲಿ NTA ತಂದರು 2019ರಲ್ಲಿ. ಅದರ ಮೊದಲು CBSE ಬೋರ್ಡ್ ಅವರು ಎಕ್ಸಾಮ್ ಅನ್ನು ಮಾಡ್ತಾ ಇದ್ರು, ಇದೇ ನೀಟ್ ಪರೀಕ್ಷೆ. ಅಲ್ಲಿ ಸ್ವಲ್ಪ ಏನೋ ಅವ್ಯವಹಾರ ಆಯಿತು. ಈಗ ನಮಗೆಲ್ಲ ಗೊತ್ತಿದೆ, NTA ಬಂದ ಮೇಲೆನೆ ಒಂದು ಅಂಕಿಅಂಶ ಹೇಳ್ತಾ ಇದೆ, ಸುಮಾರು 170 ಪರೀಕ್ಷಾ ಪತ್ರಿಕೆಗಳು ಲೀಕ್ ಆಗಿದೆ. ಕೇವಲ ನೀಟ್ ಮಾತ್ರ ಅಲ್ಲ, ಬಹಳಷ್ಟು ಪತ್ರಿಕೆಗಳು, ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿದೆ. ಇದು ನಮ್ಮ ವ್ಯವಸ್ಥೆ ಬಗ್ಗೆ ನಾವು ಮಾತಾಡೋದು. ಇಲ್ಲಿ ನಾವು ಈಗ ಪ್ರತಿಭಟನೆ ಮಾಡಬೇಕಾದದ್ದು, ನಾನೆಲ್ಲ ಇಲ್ಲಿ ಇರುವಂತಹ ಎಲ್ಲ ಮುಖಂಡರುಗಳಿಗಿರ್ಬೋದು, ಹೆತ್ತವರಿಗಿರ್ಬೋದು, ಮಕ್ಕಳಿಗೆ ವಿನಂತಿ ಮಾಡೋದು, ಕೇವಲ ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅಂತ ಮಾಡಬೇಡಿ, ನೀಟನ್ನೇ ಬಹಿಷ್ಕರಿಸಬೇಕು. ಯಾಕೆಂದ್ರೆ ನೀಟಿನ ಅವ್ಯವಹಾರದಿಂದ ನಮ್ಮ ಹಳ್ಳಿಯ ಊರಿನ ಮಕ್ಕಳಿಗೆ ಬಹಳ ಅನ್ಯಾಯ ಆಗ್ತದೆ. ಏನು ಅನ್ಯಾಯ ಕೇಳಿದ್ರೆ, ನೀಟ್ ಬಂದ ಮೇಲೆ ನಿಮ್ಗೆ ಗೊತ್ತಿದೆ, ಈಗ ಕರ್ನಾಟಕದಲ್ಲಿ ಸುಮಾರು 15,000 MBBS ಸೀಟಿ ಸಿಗ್ತಾ ಇದೆ ಈ ವರ್ಷದಲ್ಲಿ. ಈಗ ಒಂದು 5 ಮೆಡಿಕಲ್ ಕಾಲೇಜ್, ಹೊಸ ಮೆಡಿಕಲ್ ಕಾಲೇಜ್ ಬಂದಿದೆ, ಒಂದು 15,000 ಮೆಡಿಕಲ್ ಸೀಟ್ಗಳು ಸಿಗ್ತಾ ಇದೆ. ಅದರಲ್ಲಿ ಒಂದು ಸುಮಾರು 4,000 to 5,000 ಸರ್ಕಾರಿ ಮೆಡಿಕಲ್ ಕಾಲೇಜ್ ಸೀಟ್ಗಳಿವೆ. ಅದು ಸರ್ಕಾರಿ ಸೀಟ್ಗಳು ಮಾತ್ರ, ಉಳಿದೆಲ್ಲ ಸೀಟ್ಗಳು ಪ್ರೈವೇಟ್. ಈ ಬರುವ ಮೊದಲು ನಮ್ಮ ಎಲ್ಲ ಸೀಟ್ಗಳು ಕರ್ನಾಟಕದ ಮಕ್ಕಳಿಗೆ ಸಿಗ್ತಾ ಇತ್ತು. ಈಗ ನೀಟ್ ಬಂದ ಮೇಲೆ ಇದು ಸೂಕ್ಷ್ಮ ಹೆಚ್ಚಿನವರಿಗೆ ಗೊತ್ತಿಲ್ಲ. ನಾವು ಬರೀ ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಬಗ್ಗೆ ಮಾತ್ರ ಮಾತಾಡುವುದಲ್ಲ. ನಮ್ಮಲ್ಲಿರುವ 15% ಸೀಟು ಕರ್ನಾಟಕೇತರ ವಿದ್ಯಾರ್ಥಿಗಳಿಗೆ ಹೋಗ್ತಾ ಇದೆ. ಅದು ಯಾವುದು ಕೇಳಿದ್ರೆ ನಮ್ಮ ಸರ್ಕಾರಿ ಕಾಲೇಜಿನಲ್ಲಿ. ಇಷ್ಟುವರೆಗೆ ನಮ್ಮ ಸರ್ಕಾರಿ ನೀಟ್ ಬರುವ ಮೊದಲು ಸರ್ಕಾರಿ ಕಾಲೇಜಿನ ಎಲ್ಲ ಸೀಟುಗಳು ಕರ್ನಾಟಕ ವಿದ್ಯಾರ್ಥಿಗಳಿಗೆ ಸಿಗ್ತಾ ಇತ್ತು. ನೀಟ್ ಬಂದ ಮೇಲೆ ಸರ್ಕಾರಿ ಕಾಲೇಜಿನ, ಅದು ಸಂಪೂರ್ಣ ರಾಜ್ಯ ಸರ್ಕಾರ ನಡೆಸುವಂತ ಸರ್ಕಾರಿ ಕಾಲೇಜಿನ 15% ಸೀಟು ಸಹ ಕರ್ನಾಟಕದವರ ಅಲ್ಲದ ವಿದ್ಯಾರ್ಥಿಗಳಿಗೆ ಕೊಡಬೇಕಂತ ರೂಲ್ಸ್ ಅನ್ನ ಬಂದಿದೆ ಈಗ. ಅಂದ್ರೆ ಸುಮಾರು 1,500-2,000 ಸೀಟುಗಳು, ಈ 15% ಏನಿದೆ ಅದರಲ್ಲಿ ಒಂದು 2,000 ಸೀಟು ನೇರವಾಗಿ ನಾನು ಹೇಳ್ತೇನೆ, ಅದು ಉತ್ತರ ಭಾರತಕ್ಕೆ ಹೋಗ್ತಾ ಇದೆ. ಇದು ಅವರ ಉದ್ದೇಶ. ಮತ್ತೊಂದು, ನಮ್ಗೆ ಡೀಮ್ಡ್ ಯೂನಿವರ್ಸಿಟಿ ಅಂತ ನಮ್ಗೆ ಕೇಳಿರ್ಬೋದು. ಈಗ ನಾನು ಹೆಸರು ಹೇಳಲಿಕ್ಕೆ ಬಯಸುವುದಿಲ್ಲ. ನಮ್ಮ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಒಂದು 4 ಡೀಮ್ಡ್ ಮೆಡಿಕಲ್ ಕಾಲೇಜ್ ಇದೆ. ಅದರ ಎಲ್ಲ ಪ್ರಕ್ರಿಯೆಗಳು ಅವರೇನೋ ಒಂದು 1% 5% ಸೀಟನ್ನು ಕರ್ನಾಟಕಕ್ಕೆ ಬಿಟ್ಟುಕೊಟ್ಟಿದ್ದಾರೆ. ಅದು ಎಲ್ಲ ಕಾಲೇಜಲ್ಲ, ಕೆಲವು ಕಾಲೇಜ್ 4ರಲ್ಲಿ ನಮ್ಮ ಜಿಲ್ಲೆ ಬಗ್ಗೆ ಮಾತನಾಡಿ. ಉಳಿದ ಸೀಟು ಎಲ್ಲ ಆಯ್ಕೆ ಪ್ರಕ್ರಿಯೆಗಳು ನಡೆಯುವಂತದ್ದು ದೆಹಲಿಯಲ್ಲಿ. ಇದನ್ನು ನಾವು ಗಮನಿಸಬೇಕು. ಇಡೀ ನಮ್ಮಲ್ಲಿ ಒಂದು 9 ಕರ್ನಾಟಕದಲ್ಲಿ 9 ಡೀಮ್ಡ್ ಯೂನಿವರ್ಸಿಟಿಗಳಿವೆ, ಮೆಡಿಕಲ್ ಕಾಲೇಜ್ ನಡೆಸುವಂತ ಡೀಮ್ಡ್ ಯೂನಿವರ್ಸಿಟಿಗಳಿವೆ. ಇದರ ಎಲ್ಲ ಅಡ್ಮಿಷನ್ ಪ್ರೋಸೆಸ್ ನಡೆಯುವಂತದ್ದು ದೆಹಲಿಯಲ್ಲಿ, MCC ಅಂತ. ನನ್ನ ಪ್ರಶ್ನೆ, ನಮ್ಮ ಡೀಮ್ಡ್ ಕಾಲೇಜಿಗೆ, ಅದು ಕರ್ನಾಟಕದಲ್ಲಿ ಇರುವಂತಹ ಕಾಲೇಜುಗಳು,
ಕರ್ನಾಟಕದ ಮಕ್ಕಳಿಗೆ ಅದೆಲ್ಲ ಸೀಟು ಬರಬೇಕೇ ವಿನಃ ಅದು ಡೆಲ್ಲಿಯಲ್ಲಿ ಕೌನ್ಸಿಲಿಂಗ್ ಮಾಡೋ ಅವಶ್ಯಕತೆ ಏನಿದೆ ಹೇಳಿ. ಅದರ ಅರ್ಥ ಏನು ಕೇಳಿದ್ರೆ, ನಮ್ಮ ಕರ್ನಾಟಕದ ಮಕ್ಕಳು ಈ 9 ಡೀಮ್ಡ್ ಏನು ಇನ್ಸ್ಟಿಟ್ಯೂಷನ್ ಇದೆ ಮೆಡಿಕಲ್ ಕಾಲೇಜುಗಳಿಗೆ, ಆ ಸೀಟಿಗೆ ಡೆಲ್ಲಿಯ ಅಂದ್ರೆ ಎಲ್ಲ ಭಾರತದ ಎಲ್ಲ ವಿದ್ಯಾರ್ಥಿಗಳ ಜೊತೆ ಈ ಮಕ್ಕಳು ಸ್ಪರ್ಧೆ ಮಾಡಬೇಕು. ಅದರಲ್ಲಿ ಎಷ್ಟು ಮಕ್ಕಳಿಗೆ ಇಲ್ಲಿ ನಮಗೆ ಸೀಟ್ ಸಿಗಲಿಕ್ಕೆ ಸಾಧ್ಯ ಇದೆ? ದೇಶೀಯ ರಾಷ್ಟ್ರ ಮಟ್ಟದಲ್ಲಿ ಹೋರಾಟ ಮಾಡೋದು ಅಷ್ಟು ಕಷ್ಟದ ಕೆಲಸ. ಯಾಕಂದ್ರೆ ಹಳ್ಳಿಯ ವಿದ್ಯಾರ್ಥಿಗಳು ರಾಷ್ಟ್ರ ಮಟ್ಟದ ವಿದ್ಯಾರ್ಥಿಗಳ ಜೊತೆ ಅದನ್ನ ಕಾಂಪೀಟ್ ಮಾಡಿ ಡೀಮ್ಡ್ ಯೂನಿವರ್ಸಿಟಿಯಲ್ಲಿ ಸೀಟ್ ತಗೊಳ್ಳುವಾಗ ಬಹಳ ಕಷ್ಟ ಇದೆ. ಆದ್ರೆ ಎಲ್ಲ ಸೂಕ್ಷ್ಮದ ಬಗ್ಗೆ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ಆ ಡೀಮ್ಡ್ ಯೂನಿವರ್ಸಿಟಿಯಲ್ಲಿ ಯಾವುದೇ ಕ್ಯಾಟಗರಿ ಸೀಟ್ ಇಲ್ಲ. ಅವ್ರು ಏನು KEAಗೆ ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಏನೊಂದು 5%, 5-10 ಸೀಟುಗಳನ್ನು ಕೊಟ್ಟಿದ್ದಾರೆ ಕೆಲವು ಕಾಲೇಜುಗಳು ಡೀಮ್ಡ್ ಯೂನಿವರ್ಸಿಟಿ, ಕೆಲವು ಕೊಡಲಿಲ್ಲ. ಉಳಿದ ಎಲ್ಲ ಸೀಟು ದೆಹಲಿಯಲ್ಲಿ ನಡೆಯುವಂಥದ್ದು. ಅಲ್ಲಿ ಯಾವುದೇ ರಿಸರ್ವೇಶನ್ ಇಲ್ಲ. ಅಲ್ಲಿ ಎರಡೇ, ಮ್ಯಾನೇಜ್ಮೆಂಟ್ ಬಾರ್ NRI. ನೋಡಿ ಇದು ಎಷ್ಟು ಲೂಟಿ ಮಾಡ್ತಾ ಇದ್ದಾರೆ ನಮ್ಮ ವಿದ್ಯಾರ್ಥಿಗಳ ಭವಿಷ್ಯವನ್ನ ಅಂತ ನಾವು ನೋಡಬೇಕು. ಅದು ಸುಮಾರು 2,000 ಸೀಟು ಡೀಮ್ಡ್ ಯೂನಿವರ್ಸಿಟಿಯಲ್ಲಿ, ಸುಮಾರು 2,000 ಸೀಟು ಕರ್ನಾಟಕದಿಂದ ಹೊರಗೋಗಿದೆ. ನಾನೇನೀಗ 15,000 ಹೇಳ್ತಾ ಇದ್ದೇನೆ. 2,000 ನಮ್ಮ ಸರ್ಕಾರಿ ಕೋಟ, ಸರ್ಕಾರಿ ಕಾಲೇಜಿನಲ್ಲಿರುವ ಸರ್ಕಾರಿ ಕೋಟ 15% ಅನ್ನ ಕರ್ನಾಟಕೇತರ ವಿದ್ಯಾರ್ಥಿಗಳಿಗೆ ಮೀಸಲಿಟ್ಟಿದ್ದಾರೆ. ಅಲ್ಲಿ ಒಂದು 2,000 ಹೋಯ್ತು. ಡೀಮ್ಡ್ ಯೂನಿವರ್ಸಿಟಿಯಲ್ಲಿ ಎಲ್ಲಾ ಸೀಟ್ಗಳನ್ನ ಡೆಲ್ಲಿಯಿಂದ ಕೌನ್ಸಿಲಿಂಗ್ ಮಾಡೋದ್ರಿಂದ ಪುನಃ ಒಂದು 2,000 ಸೀಟ್ ಹೋಯ್ತು. ಮತ್ತೆ ಉಳಿದ ಏನೆಲ್ಲ ಇದೆ ನಮ್ಮ ಪ್ರೈವೇಟ್ ಮೆಡಿಕಲ್ ಕಾಲೇಜ್, ಈ ಖಾಸಗಿಯವರು ನಡೆಸುವಂತ ಮೆಡಿಕಲ್ ಕಾಲೇಜ್, ಅಲ್ಲಿ ಸಹ ಒಂದು 15-20% ಸೀಟ್ಗಳನ್ನ ಕರ್ನಾಟಕೇತರ ವಿದ್ಯಾರ್ಥಿಗಳು ಅಪ್ಲೈ ಮಾಡಬಹುದು. ಅದೇ ರೀತಿ ನಾವು ನೋಡಿದ್ರೆ ಸುಮಾರು 5,000 ಸೀಟು ಕರ್ನಾಟಕದ ವಿದ್ಯಾರ್ಥಿಗಳಿಗೆ ದಕ್ಕಬೇಕಾದಂತಹ ಕರ್ನಾಟಕದ ಮೆಡಿಕಲ್ ಕಾಲೇಜಿನ ಸೀಟುಗಳು ನೀಟ್ ಬಂದ ಮೇಲೆ ಕರ್ನಾಟಕದಿಂದ ಹೊರ ಹೋಗಿದೆ. ಅಂದ್ರೆ ನಾವು ಸ್ವಲ್ಪ ಯೋಚನೆ ಮಾಡುವಂತ ಸಮಯ ಇದು. ನೀಟ್ ಬೇಕಾ ಬೇಡ? ಕೇವಲ ಇವತ್ತಿನ ಹೋರಾಟ ನಾನು ಕೇಳುವಂತದ್ದು, ಕೇವಲ ಇವತ್ತು ಏನು ಲೀಕ್ ಆಗಿದೆ, ಯಾರೋ ಒಂದು ಮುಖ್ಯಮಂತ್ರಿ ಅವರು ರಾಜೀನಾಮೆ ಕೊಡಬೇಕು, ಅಥವಾ NT ಅನ್ನುವ ಸಂಸ್ಥೆಯನ್ನ ಮುಚ್ಚಬೇಕು, ಅಥವಾ ಅಲ್ಲಿರುವಂತಹ ಅಧಿಕಾರಿಗಳನ್ನ ವರ್ಗಾವಣೆ, ಅದು ವಿಷಯ ಅಲ್ಲ. ಇಲ್ಲಿ ನಾವು ಹೋರಾಟ ಮಾಡಬೇಕಾಗುವಂತದ್ದು ನೀಟ್ ವ್ಯವಸ್ಥೆಯನ್ನು ರದ್ದುಗೊಳಿಸಬೇಕು. ಇದರಿಂದ ಕರ್ನಾಟಕಕ್ಕೆ ಬಹಳಷ್ಟು ಅನ್ಯಾಯ ಆಗ್ತಾ ಇದೆ. ಯಾಕೆ ಕೇಳಿದ್ರೆ, ಇಡೀ ನಮ್ಮ ದೇಶದಲ್ಲಿ ಇಷ್ಟು ರಾಜ್ಯಗಳಲ್ಲಿ ಅತಿ ಹೆಚ್ಚು ಮೆಡಿಕಲ್ ಸೀಟ್ಸ್ಗಳಿರುವುದು ಕರ್ನಾಟಕದಲ್ಲಿ. ಕರ್ನಾಟಕ ಇಸ್ ದ ನಂಬರ್ 1 ಸ್ಟೇಟ್ ಇನ್ ದ ಕಂಟ್ರಿ, ದೇಶದಲ್ಲಿ. ಯಾಕಂದ್ರೆ 15,000ಕ್ಕೂ ಹೆಚ್ಚು ಮೆಡಿಕಲ್ ಸೀಟ್ ಇರುವ ಏಕೈಕ ರಾಜ್ಯ ನಮ್ಮ ಭಾರತದಲ್ಲಿ ಯಾವುದು ಕೇಳಿದ್ರೆ ಕರ್ನಾಟಕ. ಹೆಚ್ಚು ಅನ್ಯಾಯ ಆಗ್ತಾ ಇರೋದು ನಮ್ಮ ರಾಜ್ಯಕ್ಕೆ. ಆದ್ರಿಂದ ಎಲ್ಲರೂ, ಯಾರೆಲ್ಲ ಈ ವಿದ್ಯಾರ್ಥಿಗಳು ಅನ್ಯಾಯಕ್ಕೆ ಒಳಪಡ್ತಾ ಇದ್ದಾರೆ, ಅವರೆಲ್ಲ ಇದರಲ್ಲಿ ಭಾಗಿಯಾಗ್ತಾರೆ. ಕೇವಲ ನೀಟ್ ಪ್ರಶ್ನೆ ಪತ್ರಿಕೆ ಬಗ್ಗೆ ಮಾತಾಡಬೇಡಿ ಮಕ್ಕಳೇ, ಅಥವಾ ವಿದ್ಯಾಭಿಮಾನಿಗಳೇ. ಮೊದಲು ನಾವು ಮಾತಾಡಬೇಕಾದ್ರೆ ನಮ್ಮ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಇಷ್ಟು ಸುಂದರವಾದ CET ಇರುವಾಗ, ಪಾರದರ್ಶಕವಾಗಿ ಯಾವುದೇ ಪೇಪರ್ ಲೀಕ್ ಆಗಲಿಲ್ಲ, ಯಾವುದೇ ಸೀಟ್ ಹಗರಣ ಆಗಲಿಲ್ಲ, ಇಷ್ಟು ಸುಂದರವಾದಂಥ CET ಇರುವಾಗ ಅದು ಕೇವಲ ಒಂದು ಮೆಡಿಕಲ್ ಎಜುಕೇಶನ್ಗೋಸ್ಕರ. ಹಾಗಿದ್ರೆ ನೀವು ಟ್ರಿಕ್ಸ್ ಅನ್ನು ನೋಡಬೇಕು. ಕೇಂದ್ರ ಸರ್ಕಾರದ ಟ್ರಿಕ್ಸ್ ಏನು ಕೇಳಿದ್ರೆ, ಎಂಜಿನಿಯರಿಂಗ್ ಸೀಟಿಗೆ ಕರ್ನಾಟಕದ್ದೇ ಪರೀಕ್ಷೆ ಆಗ್ತದೆ, ಕರ್ನಾಟಕದೇ ಅಲಾಟ್ಮೆಂಟ್ ಆಗ್ತದೆ. ಆದರೆ MBBS ಸೀಟಿಗೆ ಕರ್ನಾಟಕ ಪರೀಕ್ಷೆ ಆಗುದಿಲ್ಲ, ಅದು ದೇಶೀಯ ಮಟ್ಟದಲ್ಲಿ ಆಗಬೇಕು. ಇದು ಯಾವ ತಾರತಮ್ಯ? ಇಂಗ್ಲಿಷ್ ಸೀಟಿಗೆ CET ಇಸ್ ಓಕೆ, CET ಇಸ್ ದ ಬೆಸ್ಟ್. ಆದರೆ ಮೆಡಿಕಲ್ ಬರುವಾಗ CET ಸರಿ ಇಲ್ಲ, ಅದಕ್ಕೆ ನೀವು ಅದು ರಾಷ್ಟ್ರ ಮಟ್ಟದಲ್ಲಿ ಪರೀಕ್ಷೆ ಆಗಬೇಕು. ಇದು ದೊಡ್ಡ ಒಂದು ಅನ್ಯಾಯ ನಮ್ಮ ರಾಜ್ಯದ ಮಕ್ಕಳಿಗೆ ಆಗ್ತಾ ಇದೆ. ಮತ್ತೊಂದು ಹೆಚ್ಚಿನವರಿಗೆ ತಿಳಿಯದಿರದ ವಿಷಯ ಯಾವುದು ಕೇಳಿದ್ರೆ, ಫೀಸ್ ಸ್ಟ್ರಕ್ಚರ್. ಸರ್ಕಾರಿ ಕಾಲೇಜಿನಲ್ಲಿ ಒಂದು 70-75 ಮೆಡಿಕಲ್ ಓದಬಹುದು ಪ್ರತಿ ವರ್ಷ. ಸರ್ಕಾರಿ ಕಾಲೇಜು, ಸರ್ಕಾರಿ ಸೀಟು. ಅದೇ ಸರ್ಕಾರಿ ಸೀಟು ಖಾಸಗಿ ಕಾಲೇಜುಗಳು ಅಂದ್ರೆ ಖಾಸಗಿಯವರು ನಡೆಸುವಂತ ಕಾಲೇಜ್, ಬಟ್ ಸೀಟ್ ಮಾತ್ರ ಸರ್ಕಾರಿ ಸೀಟ್. ಅಲ್ಲಿ 1,65,000-70,000 CET ಮುಗಿಸ್ತೀವಿ. ಅದೇ ಡೀಮ್ಡ್ ಯೂನಿವರ್ಸಿಟಿ ಫೀಸ್ ಕೇಳಿದ್ರೆ ಮೂರ್ಛರಾಗಬೇಕು ನಾವು. ಪ್ರತಿ ವರ್ಷ ಆನ್ ಅನ್ ಅವರೇಜ್ 20 ಲಕ್ಷ ಆ ವಿದ್ಯಾರ್ಥಿ ಕಟ್ಟಬೇಕು MBBS. ನೀಟ್ ಬಂದ ಮೇಲೆ ಡೀಮ್ಡ್ ಯೂನಿವರ್ಸಿಟಿ ಫೀಸ್ 1,00,000
ಅದು 1.5 ಲಕ್ಷ ಅಲ್ಲ, ಅದು ನಮ್ಮ ಜಿಲ್ಲೆಗೆ ಸೀಮಿತ ಆದರೂ ಸಹ ನಾನು ಮಾತಾಡ್ತೇನೆ. ಕರ್ನಾಟಕದಲ್ಲಿ 9 ಡೀಮ್ಡ್ ಮೆಡಿಕಲ್ ಕಾಲೇಜ್ ಇದೆ, ಅಲ್ಲಿ